ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 16 ಮಾರ್ಚ್ 2026. मुरली महावाक्यಗಳು मीठे बच्चे, तुम्हें सदगति की सबसे न्यारी मत मिली है कि देह के सब धर्म त्याग आत्म अभिमानी भव. ಮಾಮಿಕಂ ಯಾದ ಕರೋ. ಮಧುರ ಮಕ್ಕಳೇ, ತಮಗೆ ಸದ್ಗತಿಯ ಸರ್ವಶ್ರೇಷ್ಠವಾಗಿರುವಂತಹ ಬಹಳ ನ್ಯಾರ ವಿಭಿನ್ನ ವಿಶಿಷ್ಟವಾಗಿರುವಂತಹ ಮತವು ಪರಮಾತ್ಮನಿಂದ ಸಿಕ್ಕಿದೆ. ದೇಹದ ಎಲ್ಲ ಧರ್ಮವನ್ನು ಬಿಟ್ಟು ಒಬ್ಬ ಪಿತಾ ಪರಮಾತ್ಮನನ್ನು ನೆನಪು ಮಾಡ್ರಿ ಮತ್ತು ಆತ್ಮ ಅಭಿಮಾನಿಯಾಗ್ರಿ, ನಿರಂತರ ಪರಮಾತ್ಮನನ್ನು ನೆನಪು ಮಾಡ್ರಿ ಅಂತ. ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಮತ ಅದು ಶ್ರೀಮತ. ಸ್ವಯಂ ಪರಮಾತ್ಮ ಶಿವನೇ ಕೊಡುವಂತಹ ಮತ. ಈ ಮತವು ಬಾಬಾ ಹೇಳ್ತಾರೆ, ಈ ಮತ ಸರ್ವಶ್ರೇಷ್ಠ ಮತ ಆಗಿದೆ. ಈ ಮತದಿಂದನೇ ಸದ್ಗತಿ ಆಗ್ತದ. ಸದ್ಗತಿ ಅರ್ಥಾತ್ ಜೀವನದಲ್ಲಿ ಇರ್ತಾ ಜೀವನದ ಎಲ್ಲ ಬಂಧನ, ಎಲ್ಲ ಕಷ್ಟ, ನೋವು, ಕಮಿ ಕೊರತೆ ಇವೆಲ್ಲವೂ ಕೇವಲ ನಾಟಕದ ಅಭಿನಯ ಮಾತ್ರ. ಇವೆಲ್ಲ ಪಾತ್ರವೂ ಮಾತ್ರ. ನಾನು ಮೂಲ ರೂಪದಲ್ಲಿ ಸಂಪನ್ನ, ಸಮೃದ್ಧ, ಸಶಕ್ತ, ಸೆಲ್ಫ್ ಸಫಿಸಿಯೆಂಟ್ ಇದೀನನ್ನುವಂತಹ ಸತ್ಯವನ್ನ ಅರ್ಥ ಮಾಡಿಕೊಂಡು ಅದರ ಅನುಭವದೊಳಗೆ ತನಗೆ ಸಿಕ್ಕ ಪಾತ್ರವನ್ನ ಅಭಿನಯ ಮಾಡ್ತಾ ಮನರಂಜನೆಯ ಒಂದು ಅನುಭವ ಮಾಡೋದೇ ಬಾಬಾ ಹೇಳ್ತಾರ, ಬಾಬಾ ಕೊಡುವಂತಹ ಸದ್ಗತಿಯಾಗಿದೆ. ಈ ಸದ್ಗತಿಯ ಮತ ಬಹಳ ಶ್ರೇಷ್ಠ ಇದೆ. ಆ ಮತ ಯಾವುದು? ಮಕ್ಕಳೇ, ದೇಹದ ಧರ್ಮವನ್ನ ಮರಿರಿ. ದೇಹದ ಧರ್ಮ. ದೇಹ ಅಂತಂದ್ರೆ ನನ್ನನ್ನು ನಾನು ಸ್ಥೂಲ ಶರೀರ ಅಂತ ತಿಳ್ಕೊಂಡಿರೋದು. ದೇಹದ ಧರ್ಮ ಅಂದ್ರೆ ನಾನು ಕುಡಿಬೇಕು, ನಾನು ತಿನ್ಬೇಕು, ನಾನು ಹೋಗ್ಬೇಕು, ನಾನು ಮಾಡಬೇಕು ಅಂತ ತಿಳ್ಕೊಂಡಿದೆಯಲ್ಲ, ಇದು ದೇಹದ ಧರ್ಮ. ಇದು ದೇಹ ಹಾಗೇ ಅನುಭವ ಮಾಡಿಸ್ತದ. ನಾನು ನಿರಾಕಾರ ಇರುವ, ನಾನು ಚೈತನ್ಯ ಇರುವ, ನಾನು ಅಭೋಕ್ತನಾಗಿರುವ ಸತ್ಯವನ್ನು ದೂರ ಮಾಡಿಸಿ ನನ್ನನ್ನು ಒಬ್ಬ ಕುಡಿಯುವವನು, ತಿನ್ನುವವನು, ಅನುಭವಿಸುವ, ಭೋಗಿಸುವವನು ಎನ್ನುವ ಫೀಲಿಂಗ್ನಲ್ಲಿ ತಗೊಂಡು ಬರ್ತದ. ಇದಕ್ಕಂತಾರ ದೇಹದ ಧರ್ಮ ಅಂತ. ಯಾಕಂದ್ರೆ ದೇಹದ ಧರ್ಮದಲ್ಲಿ ಉಣಬೇಕು, ಮಲಗಬೇಕು, ರೆಸ್ಟ್ ಮಾಡಬೇಕು, ತಿರುಗಾಡಬೇಕು, ಅನುಭವಿಸಬೇಕು, ನೋಡಬೇಕು, ಏನೋ ಕೇಳಬೇಕು, ಏನೋ ಆಗಬೇಕು ಅನ್ನುವ ಅನೇಕ ಇಚ್ಛೆಗಳನ್ನ ತುಂಬಿಸ್ತದ ಮಾಯಾ ರಾವಣ. ಇದಕ್ಕೇನೆ ಬಾಬಾ ಹೇಳ್ತಾರೆ, ಇವೆಲ್ಲ ದೇಹದ ಧರ್ಮ. ದೇಹ ಹಾಗೂ ದೇಹದ ಧರ್ಮವನ್ನ ಬಿಡ್ರಿ. ಈ ದೇಹದ ಧರ್ಮವನ್ನ ಬಿಟ್ಟು ಆತ್ಮ ಅನ್ನುವ ಮೂಲ ಸ್ಥಿತಿಯಲ್ಲಿ ಸ್ಥಿತಾಗ್ರಿ. ಅಷ್ಟೇ ಅಲ್ಲ, ನಿರಂತರನ ಆತ್ಮ ಅನ್ನುವಂಥ ನೆನಪು ಮಾಡ್ಕೊಡ್ರಿ ಹಾಗೂ ಪರಮಾತ್ಮ ತಂದೆಯನ್ನ ನೆನಪು ಮಾಡ್ರಿ. ಇದಾಗಿದೆ ಸದ್ಗತಿಗಾಗಿ ಪರಮಾತ್ಮ ತಂದೆ ಕೊಡುವಂತಹ ಶ್ರೇಷ್ಠ ಮತ, ಶ್ರೇಷ್ಠ ಗತಿ, ಶ್ರೇಷ್ಠವಾದಂತಹ ಮಾರ್ಗದರ್ಶನ. प्रश्न, जो परमात्मा को नाम रूप से न्यारा कहते हैं, उनसे तुम कौन सा प्रश्न पूछ सकते हो? ಪರಮಾತ್ಮನಿಗೆ ನಾಮ ರೂಪದಿಂದ ಭಿನ್ನ ಇದ್ದಾರೆ ಅಂತ ಹೇಳ್ತಾರೆ. ಅನೇಕ ಜನರಿಗೆ ಇಂಥ ಭಾವನೆ ಇದೆ, ಪರಮಾತ್ಮನಿಗೆ ಹೆಸರು ಇಲ್ಲ, ಪರಮಾತ್ಮನಿಗೆ ರೂಪನೂ ಇಲ್ಲ, ನಾಮ್ ರೂಪ್ ಸೆ ನ್ಯಾರಾ ಹೇ ಅಂತ ಹೇಳ್ತಾರೆ. ಹಂಗಾದ್ರೆ ಅವ್ರಿಗೊಂದು ನೀವು ಪ್ರಶ್ನೆ ಕೇಳಬೇಕು. ಯಾರು ಈ ರೀತಿ ಅಂತಾರಲ್ಲ ಅವ್ರಿಗೊಂದು ನೀವು ಪ್ರಶ್ನೆ ಕೇಳ್ರಿ. ಏನ್ ಪ್ರಶ್ನೆ ಕೇಳಬೇಕು? उनसे पूछो, गीता में जो दिखाते हैं अर्जुन को अखंड ज्योति स्वरूप का साक्षात्कार हुआ, बोला बस करो, हम सहन नहीं कर सकते, तो फिर नाम रूप से न्यारा कैसे हो सकते हो? ಅವರಿಗೆ ಈ ಪ್ರಶ್ನೆ ಕೇಳ್ರಿ. ಭಗವಂತನಿಗೆ ನಾಮನೂ ಇಲ್ಲ, ರೂಪನೂ ಇಲ್ಲ ಅಂತ ನೀವು ಗಾಯನ ಮಾಡ್ತೀರಿ, ಈ ಮಾತು ಒಪ್ಪಗೋತೀರ ತಂದ್ಮೇಲೆ ಗೀತೆಯೊಳಗ ಪರಮಾತ್ಮ ತನ್ನ ಅಖಂಡ ಜ್ಯೋತಿ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಆಗ ಅರ್ಜುನ ಹೇಳ್ತಾನೆ, ಹೇ ಭಗವಂತ, ಸಾಕ್ ಮಾಡು, ಈ ಒಂದು ಅಖಂಡ ಜ್ಯೋತಿ ಸ್ವರೂಪ, ಈ ಪ್ರಕಾಶವನ್ನ ನಾನು ನೋಡಲಾರೆ, ಅದಕ್ಕಾಗಿ ತಂದೆ ಇದನ್ನ ಬಂದ್ ಮಾಡು ಅಂತ ಅರ್ಜುನ ಕೇಳ್ತಾನೆ. ಹಂಗಾದ್ರ ನಾಮರೂಪದಿಂದ ಭಿನ್ನನೇ ಆಗಿದ್ರ ಈ ರೂಪ ಎಲ್ಲಿಂದ ಕಾಣಿಸ್ತು? ಪರಮಾತ್ಮನ ಈ ಸುಂದರ ಪ್ರಕಾಶಮಯ ತೇಜೋಮಯ ಸ್ವರೂಪ ಕಂಡಿರುವುದು ಕೂಡ ಒಂದು ಕಡೆಗೆ ತೋರಿಸಲಾಗಿದೆಯಲ್ಲ ಶಾಸ್ತ್ರದಲ್ಲಿ. ಹಂಗಾದ್ರ ಅದು ಏನು ಅಂತ ಪ್ರಶ್ನೆ ಮಾಡ್ರಿ. ಬಾಬಾ कहते हैं, मैं तो तुम्हारा बाबा हूँ,
ಹೆಂಗೆ ಭಗವಂತನಿಗೆ ನಾಮರೂಪ, ಭಗವಂತ ನಾಮರೂಪದಿಂದ ನ್ಯಾರ ಅದಾನ ಅಂತೀವಿ, ಮತ್ತೆ ಭಗವಂತ ಅಂತಂತೀವಲ್ಲ, ಒಂದ್ ಹೆಸರು ಇಟ್ಟಿವಲ್ಲ, ಆದ್ರೂ ನಾಮರೂಪದಿಂದ ಭಿನ್ನ ಇದಾನಂತ ಹೇಳೋದ್ರ ಏನರ್ಥ ಅಂದ್ಮೇಲೆ ಬಾಬಾ ಹೇಳ್ತಾರೆ, ಪರಮಾತ್ಮ ಸ್ವಯಂ ಹೇಳ್ತಾರೆ, ನಾನು ನಿಮ್ಮೆಲ್ಲರ ತಂದೆ ಇದ್ದೀನಿ. बाबा का रूप देखकर बच्चा खुश होगा ना, वह कैसे कहेगा मैं सहन नहीं कर सकूंगा. ಅಪ್ಪನ ರೂಪ ನೋಡಿ, ಯಾಕಂದ್ರೆ ಜೈಸಾ ಬಾಪ್ ವೈಸೆ ಬಚ್ಚೆ, ತಂದೆಯಂತೆ ಮಕ್ಕಳು. ಅಪ್ಪನ ರೂಪವನ್ನು ನೋಡಿ ಮಕ್ಕಳಿಗೆ ಬಹಳ ಖುಷಿ ಆಗ್ತದ, ರಮಣೀಕ್ ಅನ್ಸದ, ಪ್ರೇಮದ ಆನಂದದ ಅನುಭವ ಆಗ್ತದ. ಹಂಗಾದ್ರೆ ನಾನು ಸಹನ್ ಮಾಡ್ಕೊಳಿಕ್ ಆಗುದಿಲ್ಲ, ನಿನ್ ರೂಪ ತೋರಿಸ್ಬೇಡ ಅಂತ ಹೀಗೆ ಯಾಕೆ ಹೆಂಗ್ ಹೇಳಿಕ್ ಸಾಧ್ಯದ ಅಂದ್ರೆ, ಪರಮಾತ್ಮನ ರೂಪ ಬಹಳ ಸುಂದರ ಇದೆ. ಸತ್ಯಂ ಶಿವಂ, ಸುಂದರನಾಗಿದ್ದಾನೆ ಪರಮಾತ್ಮ ತಂದೆ. ಅವರ ರೂಪ, ಅವರ ಹೆಸರು ಬಹಳ ಸುಂದರ ಇದೆ, ಬಹಳ ಪ್ರಿಯವಾಗಿದೆ. ಅವರ ಹೆಸರು ಕೇಳಿಯೂ ಮನಸ್ಸಿಗೆ ಪ್ರಿಯ ಅನಿಸ್ತದ, ಖುಷಿ ಅನಿಸ್ತದ. ಅವರ ರೂಪದ ದರ್ಶನ ಮಾಡಿಯೂ ಕೂಡ ಮನಸ್ಸಿಗೆ ನೆಮ್ಮದಿಯ ಆನಂದದ ಅನುಭೂತಿ ಆಗ್ತದ. ಅಂದಮೇಲೆ ಪರಮಾತ್ಮನಿಗೆ ನಾಮನೂ ಇದೆ, ರೂಪನೂ ಇದೆ. ಮುರಳಿಯ ಮುಖ್ಯ ಸಾರ, ಮಾಸ್ಟರ್ ज्ञान सागर बन पतित से पावन बनाने की सेवा करनी है. ಮಾಸ್ಟರ್ ಜ್ಞಾನ ಸಾಗರನಾಗಿ ಪತಿತರನ್ನ ಪಾವನ ಮಾಡುವಂತಹ ಸೇವಾ ಮಾಡ್ರಿ. ಒಂದಾಗಿದೆ ಸ್ಥೂಲ ಪುರುಷಾರ್ಥದಲ್ಲಿ ಅನೇಕರಿಗೆ ದಾರಿ ತೋರಿಸೋದು. ಪಾವನ ಅಂದ್ರೇನು, ಪತಿತ ಅಂದ್ರೇನು ಅನ್ನುವಂಥದ್ದನ್ನು ತಿಳುವಳಿಕೆ ಹೇಳೋದು. ಬಾಬಾ ಹೇಳ್ತಾರೆ, ಪುರುಷಾರ್ಥದ ಬಹಳ ಸೂಕ್ಷ್ಮ ಪುರುಷಾರ್ಥದಲ್ಲಿ ಪತಿತರನ್ನ ಪಾವನ ಮಾಡುವ ದಾರಿ ತೋರಿಸುವಂದ್ರೆ, ಮನಸ್ಸಿನಲ್ಲಿ ಅನೇಕ ವಿಚಾರ, ಪತಿತಪನದ ವಿಚಾರದವ 63 ಜನ್ಮದ ವಿಚಾರಗಳ ಭಂಡಾರ ಇದೆ ಒಳಗಡೆ. ಅವೆಲ್ಲವುಗಳಿಗೆ ದಾರಿ ತೋರಿಸ್ರಿ. ಏನಂತ, ನಾನು ಮನಸ್ಸು ಅಲ್ಲ, ನಾನು ವಿಚಾರ ಅಲ್ಲ, ನಾನು ನಿರಾಕಾರ ಸಚ್ಚಿದಾನಂದ ಸ್ವರೂಪ ಆತ್ಮ ಇದೀನಿ ಅನ್ನುವಂಥ ದಾರಿ ತೋರಿಸ್ರಿ. ನಾನು ಎಕ್ದಮ್ ಪ್ಯೂರ್ ಇದ್ದೀನಿ, ನಾನು ಆತ್ಮ ಶುದ್ಧ ನಿರ್ಮಲವಾಗಿದ್ದೀನಿ ಎನ್ನುವಂಥದ್ದನ್ನು ಮನಸ್ಸಿನ ಪ್ರತಿಯೊಂದು ವಿಚಾರಗಳಿಗೆ ತಿಳಿಸಿದಾಗ, ಯಾವಾಗ ಪ್ರತಿ ವಿಚಾರದೊಳಗೂ ಕೂಡ ನಾನು ನಿರಾಕಾರ ನಿರ್ಮಲವಾದ ಆತ್ಮ ಇರುವೆ ಅನ್ನುವ ಸತ್ಯ ಯಾವಾಗ ಗೊತ್ತಾಗ್ತದೋ, ಅವಾಗಲೇ ಈ ಮನಸ್ಸು ಮತ್ತು ಮೂಲ ಮನೆಯಲ್ಲಿ ಬಂದು, ಮೂಲ ಸ್ಥಿತಿಗೆ ಬಂದು ತನ್ನ ಪಾವನತೆಯ ಅನುಭವ ಮಾಡೋದಕ್ಕೆ ಸಾಧ್ಯವಿದೆ. तो बाबा ने जो सब शास्त्रों का सार सुनाया वह बुद्धि में रख सदा हर्षित रहना. ಶಾಸ್ತ್ರದಲ್ಲಿ ಏನೆಲ್ಲ ವಿಭಿನ್ನ ಮಾತುಗಳಿವೆ, ಅವೆಲ್ಲ ಸತ್ಯವನ್ನ, ಮರ್ಮವನ್ನ ಬಾಬಾ ತಿಳಿಸಿದಾರಂದ್ಮೇಲೆ ಆ ಎಲ್ಲ ಮಾತುಗಳನ್ನ ಬುದ್ಧಿಯಲ್ಲಿ ಇಟ್ಕೊಂಡು ಸದಾ ಹರ್ಷಿತರಾಗಿ ಇರಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಏಕ್ ಬಾಬಾ ಕೆ ಶ್ರೀಮತ್ ಪರ್ ಹರ್ ಪಲ್ ಪಾಲನ್ ಕರ್ನಾ ಹೇ. ಒಬ್ಬ ತಂದೆಯ ಪರಮಾತ್ಮನ ಶ್ರೀಮತವನ್ನ ಪ್ರತಿ ಹೆಜ್ಜೆ ಪ್ರತಿ ಕ್ಷಣವೂ ಕೂಡ ನೀನು ಫಾಲೋ ಮಾಡಬೇಕು ಅಂತಾರೆ ಬಾಬಾ. ದೇಹಕ್ಕೆ ಸಬ್ ಧರ್ಮ ತ್ಯಾಗ ಆತ್ಮ ಅಭಿಮಾನಿ ಬನ್ನೇಕಿ ಮೆಹನತ್ ಕರ್ನಿ ಹೇ. ದೇಹದ ಎಲ್ಲಾ ಧರ್ಮವನ್ನ ತ್ಯಾಗ ಮಾಡಿ ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡ್ರಿ. ದೇಹದ ಧರ್ಮ ಎಂದರೆ ತನ್ನನ್ನ ಸಾಯುವಂಥವನು ಅಂತ. ನಾ ಸಾಯ್ತೀನಿ, ಒಂದಿನ ಸಾಯ್ಲೇಬೇಕಲ್ಲ, ಸಾಯೋದದ್ದೇ ಇದ್ದೇ ಇದೆಯಲ್ಲ, ಇದು ದೇಹದ ಧರ್ಮ. ಒಂದಿಲ್ಲ ಒಂದು ದಿನ ನಾವು ಎಲ್ಲ ಬಿಟ್ಟು ಹೋಗ್ಬೇಕಲ್ಲ ಅನ್ನುವಂಥದ್ದೇನಿದೆ, ಇದು ದೇಹದ ಧರ್ಮ. ಯಾಕಂದ್ರೆ ದೇಹ ಅಂತ ತಿಳ್ಕೊಂಡಿರುವಂಥವರು, ದೇಹ ನಶ್ವರ ಅಂತ ಅಂದ ಮೇಲೆ ನಾನೇ ಒಂದಿನ ಸಾಯ್ತೀನಿ, ನಾನೇ ಕಳ್ಕೊಂಡು ಹೋಗ್ತೀನಿ, ಒಂದಿನ ನಾನು ಎಲ್ಲವೂ ನನ್ನಿಂದ ಸಮಾಪ್ತ ಆಗಿ ಹೋಗ್ತದ ಅನ್ನೋದಿದೆ. ಈ ಭಾವವೇ ದೇಹದ ಧರ್ಮ. ಅಂದಮೇಲೆ ಇದೆಲ್ಲವನ್ನ ಬಿಟ್ಟು ಆತ್ಮ ಅಭಿಮಾನಿಯಾಗುವ ಪರಿಶ್ರಮವನ್ನ ಪಡಬೇಕು ಅಂತಾರೆ ಬಾಬಾ. वरदान, विस्तार को सार में समाकर अपनी श्रेष्ठ स्थिति बनाने वाले बाप समान लाइट माइट हौस भव. ವಿಸ್ತಾರವನ್ನ ಸಾರದಲ್ಲಿ ಸಮಾವೇಶ ಮಾಡಿ ತಮ್ಮ ಶ್ರೇಷ್ಠ ಸ್ಥಿತಿ ಮಾಡಿಕೊಳ್ಳುವಂತ ತಂದೆ ಸಮಾನ್ लाइट माइट हाउस आगरे. बाप समान लाइट माइट हाउस बनने के लिए कोई भी बात देखते या सुनते हो तो उसके सार को जानकर एक सेकंड में समा देने या परिवर्तन करने का अभ्यास करो. बाप समान लाइट माइट हाउस ಆಗಬೇಕು ಅಂದ್ರೆ ಪರಮಾತ್ಮ ತಂದೆ ಸಮಾನ್ ಪ್ರಕಾಶ ರೂಪ ಸ್ಪಷ್ಟ ರೂಪದವರಾಗಬೇಕು ಅಂದ್ರೆ ಶಕ್ತಿಯ ಭಂಡಾರ
ಶಕ್ತಿಯ ಹೌಸ್ ಆಗಬೇಕು ಅಂತಂದ್ರೆ ಏನೆಲ್ಲ ಕೇಳ್ತೀರಿ ನೋಡ್ತೀರಿ ಅದರ ವಿಸ್ತಾರದಲ್ಲಿ ಹೋಗದೆ ಅದರ ಸಾರ ತಿಳ್ಕೊಡ್ರಿ. ಸಾರ ಏನು, ಹೀಗೆ ಯಾಕೆ ಏನು ಅನ್ನುವ ಬದಲಾಗಿ ಇದೆಲ್ಲವೂ ನಾಟಕ, ಇದೆಲ್ಲ ನಾಟಕದ ಒಂದೊಂದು ದೃಶ್ಯಗಳು ಅಂತ ತಿಳ್ಕೊಡ್ರಿ. ಸೆಕೆಂಡಿನಲ್ಲಿ ಅದನ್ನು ಸಮಾವೇಶ ಮಾಡ್ಕೊಡ್ರಿ, ಪರಿವರ್ತನೆ ಮಾಡ್ಕೊಡ್ರಿ. ಏನ್ ಪರಿವರ್ತನೆ ಮಾಡ್ಕೊಡ್ರಿ? ಇಲ್ಲಿವರೆಗೆ ಇದೇನೆಲ್ಲ ಕಂಡಿದೆ, ಏನೆಲ್ಲ ನಿಜ ಅಂತ ನನಗೆ ಅನುಭವ ಆಗಿದೆ, ಇದೆಲ್ಲ ಒಂದು ನಾಟಕದ ದೃಶ್ಯ ಮಾತ್ರ. ಈ ರೀತಿ ತಮ್ಮನ್ನ 1 ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡ್ಕೊಡ್ರಿ. क्यों क्या के विस्तार में नहीं जाओ, क्योंकि किसी भी बात के विस्तार में जाने से समय और शक्तियां व्यर्थ जाती है. ಯಾವುದೇ ದೃಶ್ಯಗಳನ್ನ ನೋಡ್ತೀರಿ, ಯಾವುದೇ ಸಮಸ್ಯೆಗಳನ್ನ ಎದುರಿಸ್ತೀರಂದ್ರ ಯಾಕೆ ಹಿಂಗಾಯ್ತು, ಹೀಗಾಗ್ಬಾರ್ದಾಗಿತ್ತು, ಮುಂದೇನ್ ಮಾಡ್ಲಿ ಅಂತ ಪ್ರಶ್ನೆ ಹೇಳ್ತದ. ಅದಕ್ಕೆ ಬಾಬಾ ಹೇಳ್ತಾರ, ಮುಂದೆ ಏನಾಗ್ತದ ಅದು ಅದೇ ಆಗ್ತದ. ಈಗ ಏನಾಗ್ಬೇಕಾಗಿದೆ, ಯಾವ್ದು ಆಗ್ಬೇಕಿತ್ತು ಅದೇ ಆಗಿದೆ. ಯಾವುದೇ ಘಟನೆಯನ್ನ ನೋಡಿ ಇದು ಹೆಂಗಪ್ಪ ಏನ್ ಮಾಡ್ಲಿ ಅಂತ ಪ್ರಶ್ನೆ ಎಳ್ಳೇಬಾರ್ದಂತಾರ ಬಾಬಾ. ವಿಸ್ತಾರದಲ್ಲಿ ಹೋಗ್ಬೇಡ್ರಿ, ಪ್ರಶ್ನೆನೇ ವಿಸ್ತಾರ. ವಿಸ್ತಾರದಲ್ಲಿ ಹೋಗ್ಬಿಟ್ರಿ ಅಂತಂದ್ರ ನಿಮ್ ಸಮಯ ನಿಮ್ ಶಕ್ತಿ ಎರಡೂ ವ್ಯರ್ಥವಾಗಿ ಹೋಗ್ತದೆ. तो विस्तार को समाकर सार में स्थित होने का अभ्यास करो. ವಿಸ್ತಾರವನ್ನ ಸಮಾವೇಶ ಮಾಡ್ಕೊಳ್ರಿ. ಡ್ರಾಮಾ ವಿಸ್ತಾರ ಆಗಿದೆ, ದೇಹ ಅಭಿಮಾನದ ಜಗತ್ತು ವಿಸ್ತಾರವಾಗಿದೆ, ನಾನು ಬಿಂದು, ಬಾಕಿ ಇದೆಲ್ಲವೂ ನಾಟಕ. ಇದಾಗಿದೆ ಸಾರರೂಪ. ವಿಸ್ತಾರದಿಂದ ಸಾರದಲ್ಲಿ ಸ್ಥಿತ ಆಗುವ ಬಿಂದುವಿನಲ್ಲಿ ಬರುವಂತಹ ಅಭ್ಯಾಸ ಮಾಡ್ರಿ. ಇದರಿಂದ ಅನ್ಯ ಆತ್ಮರು ಕೂಡ 1 ಸೆಕೆಂಡಿನಲ್ಲಿ ವಿಸ್ತಾರದಲ್ಲಿರುವಂತವರು ಸಾರದಲ್ಲಿ ಬಂದಿರುವಂತಹ ಸತ್ಯ ಅನುಭವವನ್ನ ಮಾಡಲಿಕ್ಕೆ ಸಾಧ್ಯವಿದೆ. स्लोगन, अपनी वृत्ति को पावरफुल बनाओ तो सेवा में वृद्धि स्वतः होगी. अंडरलाइन, ತಮ್ಮ ವೃತ್ತಿ ತಮ್ಮ ಭಾವ ಶುಭ ಮಾಡ್ಕೊಂಡ್ರ, ಶ್ರೇಷ್ಠ ಮಾಡ್ಕೊಂಡ್ರ ಸೇವೆಯಲ್ಲಿ ವೃದ್ಧಿ ತಾನೇ ಆಗ್ತದೆ ಅಂತಾರೆ ಬಾಬಾ. ಸೇವೆಯಲ್ಲಿ ವೃದ್ಧಿ ಅರ್ಥಾತ್ ಸೇವಾ ಮಾಡುವ ಮೂಲ ಭಾವದಲ್ಲಿ ಆತ್ಮಿಕ ಭಾವ, ಒಂದು ಆನಂದ, ನ್ಯಾರ ಪ್ಯಾರ ಸ್ಥಿತಿ ಇದು ಆಟೋಮೆಟಿಕ್ ವೃದ್ಧಿ ಆಗ್ತದ. ಆದ್ರೆ ಇದಕ್ಕೆ ಬಾಬಾ ಹೇಳ್ತಾರೆ ವೃತ್ತಿ ಭಾವನಾ ಶುಭ ಮಾಡ್ಕೊಡ್ರಿ. ಅದಕ್ಕೆ ಲೌಕಿಕನಾಗ ಹೇಳ್ತಾರ ಭಾವನೆ ಒಳ್ಳೇದಿದ್ರ ಭಾಗ್ಯಕ್ಕೇನು ಕೊರತೆ ಅಂತ. ಅವ್ಯಕ್ತಿಶಾರ, ನಿಶ್ಚಯದ ಫೌಂಡೇಶನ್ ಗಟ್ಟಿ ಮಾಡ್ಕೊಳ್ರಿ, ಆಗ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರ್ಲಿಕ್ಕೆ ಸಾಧ್ಯವಿದೆ. यदि निश्चय रूपी फाउंडेशन पक्का है तो सहज योगी निर्मल स्वभाव शुभ भावना की वृत्ति और आत्मिक दृष्टि वाले होंगे. ಒಂದು ವೇಳೆ ನಿಶ್ಚಯ ಪಕ್ಕ ಇದ್ರ, ನಿಶ್ಚಯ ಏನು, ನನ್ನ ದೇಹ ಅಲ್ಲ, ನಾನು ದೇಹದ ಈ ವಿಸ್ತಾರ, ಈ ಮನಸ್ಸು, ಈ ವಿಚಾರ, ಬುದ್ಧಿ, ಸಂಕಲ್ಪ ಇದ್ಯಾವುದೂ ನಾನಲ್ಲ, ನಾನು ಬಹಳ ನಿರ್ಮಲವಾಗಿರುವ ಪವಿತ್ರ ಬಿಂದು ರೂಪ ಆತ್ಮ ಇದ್ದೀನಿ. ಇದು ಒಂದು ವೇಳೆ ತಮಗೆ ಸ್ವಯಂನ ಮೇಲೆ ನಿಶ್ಚಯ ಇತ್ತು ಅಂದ್ರೆ, ಈ ನಿಶ್ಚಯದ ಫೌಂಡೇಶನ್ ಪಕ್ಕಾ ಆಗಿತ್ತು ಅಂತಂದ್ರೆ ನೀವು ಹೆಂಗಿರ್ತೀರಂತಾರ ಬಾಬಾ. ನೀವು ಸ್ಥಿತಿ ಹೇಗಿರ್ತದೆ, ಸಹಜಯೋಗಿ, ನಿರ್ಮಲ್ ಸ್ವಭಾವ, ಶುಭ ಭಾವನಾ, ಶುಭ ವೃತ್ತಿ, ಆತ್ಮಿಕ ದೃಷ್ಟಿ ಉಳ್ಳವರು ಅವಶ್ಯ ಆಗಿರ್ತೀರಂತಾರ ಬಾಬಾ. ಚಲನ್ ಅವ್ರ ಚೆಹರೆ ಸೆ ಹರ್ ಸಮಯ ಸರಳತಾ ಕಿ ಝಲಕ್ ಅನುಭವ ಹೋತಿ ಹೋಗಿ. ಅವರ ಚಲನೆಯಿಂದ, ಅವರ ಚೆಹರೆಯಿಂದ ಸರಳತೆಯ ಅನುಭವ, ಸರಳತೆಯ ಒಂದು ಪ್ರಕಾಶ ಇನ್ನೊಬ್ಬರಿಗೆ ಅನುಭವ ಆಗ್ತದೆ. तो हर एक की विशेषता को स्मृति में रख एक दो में फेथफुल रहो तो उनकी बातों का भाव बदल जाएगा. ಪ್ರತಿಯೊಬ್ಬರ ವಿಶೇಷತೆ, ಪ್ರತಿಯೊಬ್ಬರ ಸ್ಕಿಲ್ಸ್ ಏನದಾವ ಅವುಗಳ ಮೇಲೆ ವಿಶ್ವಾಸ ಇಡ್ರಿ. ಇವರು ಮಾಡಬಲ್ರು, ಇವರಿಂದ ಈ ಕಾರ್ಯ ಆಗ್ತದ, ಸಂಭವ ಆಗ್ತದ. ಯಾಕಂದ್ರೆ ಪರಮಾತ್ಮ ಆಯ್ಕೆ ಮಾಡ್ಕೊಂಡಿದಾರಂದ್ರ ಎಲ್ಲರಲ್ಲೂ ಒಂದು ವಿಶೇಷತೆ ಅವಶ್ಯ ಇದ್ದೇ ಇದೆ. ಅಂದಮೇಲೆ ಬಾಬಾ ಹೇಳ್ತಾರೆ ವಿಶ್ವಾಸಿ ಆಗ್ರಿ, ಅವರ ಮಾತಿನ ಮೇಲೆ ವಿಶ್ವಾಸ ಇಡ್ರಿ. ಆಗ ಅವರ ಮಾತಿನ ಮೇಲೆ ನಿಮ್ಮ ಸ್ಥಿತಿಯ ಪ್ರಭಾವ ಆಗೋದ್ರಿಂದ ಎಲ್ಲಾ ಕಾರ್ಯವೂ ಕೂಡ ಸಹಜ ಆಗ್ಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ, ಈ ನಿರಾಕಾರಿ ಜಗತ್ತಿನಲ್ಲಿ ಏನೆಲ್ಲ ವಿಸ್ತಾರದಲ್ಲಿ ಕಾಣ್ತಾ ಇದೆ, ಡ್ರಾಮಾದ ಪ್ರತಿಯೊಂದು ಘಟನೆಗಳು, ದೃಶ್ಯಗಳು ಏನೆಲ್ಲವೂ ಇವೆಯೋ ಇವೆಲ್ಲವೂ ವಿಸ್ತಾರವಾಗಿವೆ, ಕೇವಲ ಒಂದು ಸ್ವಪ್ನವಾಗಿವೆ. ಇವೆಲ್ಲ
ಪ್ರೀ ರೆಕಾರ್ಡೆಡ್ ಡ್ರಾಮಾದ ದೃಶ್ಯಗಳು ಮಾತ್ರ, ಇದ್ಯಾವುದೂ ಸತ್ಯವಲ್ಲ. ಇದೆಲ್ಲವನ್ನ ನೋಡುತ್ತಿರುವಂತಹ ಸಾಕ್ಷಿ ದೃಷ್ಟ ನಾನು ಆತ್ಮ ಮಾತ್ರ ಸತ್ಯವಾಗಿರುವೆನು. ನಿರಾಕಾರ ತಂದೆ ಸತ್ಯವಾಗಿರುವರು. ಬಾಕಿ ಎಲ್ಲವೂ ವಿಸ್ತಾರವಾಗಿದೆ, ನಾಟಕವಾಗಿದೆ. ನಾನು ನಾಟಕದಿಂದ ಪರ್ಯಾದ ಬಿಂದು ರೂಪ, ಸಾರ ರೂಪ, ನಿರಾಕಾರ ಆತ್ಮನಾಗಿರುವೆನು. ಓಂ ಶಾಂತಿ.